ನಾಳೆ ರಾಹುಲ್ ಗಾಂಧಿಯವರು ಬರುವಂಥ ಪರಿಸ್ಥಿತಿಯಲ್ಲಿ ನಾವು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಇವರಿಗೆ ಬ್ಲ್ಯಾಕ್ ಫ್ಲಾಗ್ನ ಆಯಿಸ್ಟ್ ಮಾಡಬೇಕು ಮತ್ತು ಇವರು ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ವೋಟರ್ ಲಿಸ್ಟನ್ನ ಪ್ರಿಪೇರ್ ಮಾಡಿರೋವಂಥವ್ರು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು. ಅಸೆಂಬ್ಲಿ ಚುನಾವಣೆ ಆದಮೇಲೆ ಪಾರ್ಲಿಮೆಂಟ್ ಚುನಾವಣೆ ಒಂದು ವರ್ಷಕ್ಕಾಗುತ್ತೆ. ಒಂದು ವರ್ಷಕ್ಕಾಗುವಂಥ ಸಂದರ್ಭದಲ್ಲಿ ವೋಟರ್ ಲಿಸ್ಟ್ನ ರಿವ್ಯೂ ಮಾಡೋರು ಯಾರು, ರೆಡಿ ಮಾಡೋರು ಯಾರು? ಎಲ್ಲ ಅಲ್ಲಿಯಂಥ ಅಧಿಕಾರಿಗಳು, ಕಾಂಗ್ರೆಸ್ ಸರ್ಕಾರದಲ್ಲಿಂಥ ಅಧಿಕಾರಿಗಳು. ಇವತ್ತು ಅವರೇ ಅಧಿಕಾರಿಗಳು ಮಾಡಿರೋಂಥ ವೋಟರ್ ಲಿಸ್ಟ್ ಮೇಲೆ ನಂಬಿಕೆ ಇಲ್ದಲೆ ಇಲ್ಲಿ ಇಡೀ ದೇಶಕ್ಕೆ ಒಂದು ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ದೇಶಕ್ಕೆ ತಪ್ಪು ಸಂದೇಶವನ್ನು ಕಳಿಸೋದಕ್ಕೆ, ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡೋಕ್ಕೆ, ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಅದಕ್ಕೆ ನಾವು ಗೋ ಬ್ಯಾಕ್ ಫ್ರಮ್ ಕರ್ನಾಟಕ ಅಂತೇಳಿ ಬ್ಲ್ಯಾಕ್ ಫ್ಲಾಗ್ನ ಆಯಿಸ್ಟ್ ಮಾಡಿ ನಾವು ವಿರೋಧ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ನಮ್ಮ ಪಕ್ಷ ನಿರ್ಧಾರ ಮಾಡುತ್ತೆ. ನಮ್ಮ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು, ವಿಜೇಂದ್ರ ಅವ್ರಿಗೆ ನಾನು ವಿನಂತಿ ಮಾಡ್ತೇನೆ, ಎಲ್ಲರೂ ಸೇರಿ 1,00,000 ಜನ ಸೇರಿಸಿ ಒಂದು ಪ್ರತಿಭಟನೆಯನ್ನು ಬ್ಲ್ಯಾಕ್ ಫ್ಲಾಗ್ ತೋರಿಸೋ ಮುಖಾಂತರ ಪ್ರತಿಭಟನೆ ಮಾಡಬೇಕು. ಇಂಥ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ದೊಡ್ಡ ಸಂದೇಶವನ್ನು ಕರ್ನಾಟಕದಿಂದ ಕಳಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ನಾಳೆ ರಾಹುಲ್ ಗಾಂಧಿಯವರು ಬರುವಂಥ ಪರಿಸ್ಥಿತಿಯಲ್ಲಿ ನಾವು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಇವರಿಗೆ ಬ್ಲ್ಯಾಕ್ ಫ್ಲಾಗ್ನ ಆಯಿಸ್ಟ್ ಮಾಡಬೇಕು ಮತ್ತು ಇವರು ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ವೋಟರ್ ಲಿಸ್ಟನ್ನ ಪ್ರಿಪೇರ್ ಮಾಡಿರೋವಂಥವ್ರು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು. ಅಸೆಂಬ್ಲಿ ಚುನಾವಣೆ ಆದಮೇಲೆ ಪಾರ್ಲಿಮೆಂಟ್ ಚುನಾವಣೆ ಒಂದು ವರ್ಷಕ್ಕಾಗುತ್ತೆ. ಒಂದು ವರ್ಷಕ್ಕಾಗುವಂಥ ಸಂದರ್ಭದಲ್ಲಿ ವೋಟರ್ ಲಿಸ್ಟ್ನ ರಿವ್ಯೂ ಮಾಡೋರು ಯಾರು, ರೆಡಿ ಮಾಡೋರು ಯಾರು? ಎಲ್ಲ ಅಲ್ಲಿಯಂಥ ಅಧಿಕಾರಿಗಳು, ಕಾಂಗ್ರೆಸ್ ಸರ್ಕಾರದಲ್ಲಿಂಥ ಅಧಿಕಾರಿಗಳು. ಇವತ್ತು ಅವರೇ ಅಧಿಕಾರಿಗಳು ಮಾಡಿರೋಂಥ ವೋಟರ್ ಲಿಸ್ಟ್ ಮೇಲೆ ನಂಬಿಕೆ ಇಲ್ದಲೆ ಇಲ್ಲಿ ಇಡೀ ದೇಶಕ್ಕೆ ಒಂದು ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ದೇಶಕ್ಕೆ ತಪ್ಪು ಸಂದೇಶವನ್ನು ಕಳಿಸೋದಕ್ಕೆ, ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡೋಕ್ಕೆ, ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಅದಕ್ಕೆ ನಾವು ಗೋ ಬ್ಯಾಕ್ ಫ್ರಮ್ ಕರ್ನಾಟಕ ಅಂತೇಳಿ ಬ್ಲ್ಯಾಕ್ ಫ್ಲಾಗ್ನ ಆಯಿಸ್ಟ್ ಮಾಡಿ ನಾವು ವಿರೋಧ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ನಮ್ಮ ಪಕ್ಷ ನಿರ್ಧಾರ ಮಾಡುತ್ತೆ. ನಮ್ಮ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು, ವಿಜೇಂದ್ರ ಅವ್ರಿಗೆ ನಾನು ವಿನಂತಿ ಮಾಡ್ತೇನೆ, ಎಲ್ಲರೂ ಸೇರಿ 1,00,000 ಜನ ಸೇರಿಸಿ ಒಂದು ಪ್ರತಿಭಟನೆಯನ್ನು ಬ್ಲ್ಯಾಕ್ ಫ್ಲಾಗ್ ತೋರಿಸೋ ಮುಖಾಂತರ ಪ್ರತಿಭಟನೆ ಮಾಡಬೇಕು. ಇಂಥ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ದೊಡ್ಡ ಸಂದೇಶವನ್ನು ಕರ್ನಾಟಕದಿಂದ ಕಳಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.